ಕಮ್ ಬ್ಯಾಕ್ ಮಾಡುತ್ತಾ RCB ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಶ್. ಎರಡು 2024 IPL 17ನೇ ಸೀಸನ್ ಆರಂಭವಾಗಿದ್ದು ಈಗಾಗಲೇ ಏನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆಡಿರುವ 4 ಪಂದ್ಯಗಳಿಗೆ ಏನು 3 ಪಂದ್ಯಗಳನ್ನು ಮಾತ್ರ ಗೆದ್ದು ಈಗಾಗಲೇ ಏನು ಅಭಿಮಾನಿಗಳಿಗೆ ಏನು ನಿರಾಸೆಯನ್ನು ಉಂಟು ಮಾಡಿರುವಂಥದ್ದು. ಜೊತೆಗೆ ಮಹಿಳಾ ತಂಡ ಈಗಾಗಲೇ ಏನು IPLನ ಟ್ರೋಫಿ ಗೆದ್ದಿದ್ದು ಕೂಡ ಈ ಬಾರಿ ಹೊಸ ಅಧ್ಯಾಯದೊಂದಿಗೆ ವಿರಾಟ್ ಕೊಹ್ಲಿ ಮತ್ತು ಪಾಪ್ ಡುಪ್ಲೆಸಿಸ್ ನಾಯಕತ್ವದ RCB ತಂಡ ಈಗಾಗಲೇ ಏನು 2024ರ IPLಗೆ ಪಾದಾರ್ಪಣೆ ಮಾಡಿತ್ತು. ಹೊಸ ಅಧ್ಯಾಯದೊಂದಿಗೆ ಕಪ್ ಗೆಲ್ಲಬೇಕು ಅನ್ನೋಂಥ ಒಂದು ಶತಾಯಗತಾಯ ಪ್ರಯತ್ನದೊಂದಿಗೆ ಇಳಿದಿದ್ರೆ, ಆದರೆ ಈಗ ಪ್ರದರ್ಶನ ನೋಡ್ತಾ ಹೋದರೆ ಈಗಾಗಲೇ ಏನು RCB ತೀರಾ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಈ ಮುಂದಿನ RCBಯ ಪಂದ್ಯಗಳು ಹೇಗಿರುತ್ತೆ, ಆಮೇಲೆ ಗೆಲ್ಲಬೇಕಂತಂದರೆ ಯಾವ ರೀತಿಯಾದಂಥ ತಂತ್ರಗಳನ್ನು ರೂಪಿಸಬೇಕು ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಕ್ರಿಕೆಟ್ ಕಾಮೆಂಟರ್ ಅಂತ ಹೆಸರಾದಂತಹ ಮಂಜುನಾಥ್ ಶಾನ್ಭಾಗ್ ಅವರು ಇದ್ದಾರೆ. ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಪ್ರಶ್ನೆ ಸರ್, ಈಗ RCB 2024ಅಲ್ಲಿ ಈಗ ಪ್ರದರ್ಶನ ನೋಡಿದರೆ ನಿಮಗೆ ಏನು ಅನಿಸುತ್ತೆ? ಸೊ ಮುಂದಿನ ಸ್ಟ್ರಾಟಜಿಗೆ ಏನು, ಪ್ಲೇ ಆಫ್ಕಂತ ಹೋಗ್ಬೋದು? ಹಾಗಾದರೆ ನನ್ನ ಪ್ರಕಾರ ಈಗ RCB ಮೇಲೆ ಬಹಳಷ್ಟು ಅಭಿಮಾನಿಗಳಿಗೆ ಒಂಥರ ಜೋಶ್ ಇತ್ತು ಈ ಸಲ. ಯಾಕೆಂದರೆ ಈ ಲೇಡೀಸ್ ಏನು ಟೀಮ್ ಇತ್ತಲ್ಲ, ಅದು ಗೆದ್ದಿದೆ, ಚಾಂಪಿಯನ್ ಆಗಿದೆ. ಯಾರೂ ಕೂಡ ತಿಳ್ಕೊಂಡಿರಲಿಲ್ಲ. ಅದು ಸೆಮಿಫೈನಲ್ ಪಂದ್ಯದಲ್ಲಿ ಬಾಲ್ ಟು ಬಾಲ್ ರನ್ ಇದ್ದಾಗ ನಾವಂತೂ ಆ ಟೈಮಲ್ಲಿ ನೋಡಿಕೊಂಡು ಬಂದ್ ಮಾಡಿದ್ದು, ಅಂದರೆ ಸ್ವಿಚ್ ಆಫ್ ಇದು TV. ಯಾಕೆಂದರೆ ನಮಗೊಂಥರ ಬೇಜಾರಾಗೋಯ್ತು, ಗೆಲ್ಲುವಂಥ ಮ್ಯಾಚ್ ಇವ್ರು ಕಳ್ಕೊಂಡ್ರಲ್ಲ ಅಂತೇಳಿ. ನೆಕ್ಸ್ಟ್ ಹಚ್ಚಿ ಒಂದು ಸ್ವಲ್ಪ ಹೊತ್ತು ನೋಡುವ ಅಂತ ನೋಡಿದ್ರೆ ಇಲ್ಲಿ 6 ವಿಕೆಟ್ ಹೋಗಿದೆ. ಅರ್ಥ ಆಯ್ತು ನಿಮಗೆ? ಆಶ್ಚರ್ಯ ಅನಿಸ್ತು ನಮಗೆ. ಕೌರ್ ಅವರ ಒಂದು ಸ್ವಲ್ಪ ಮಿಸ್ಟೇಕ್, ಬೈ ಮಿಸ್ಟೇಕ್ ಕೌರ್ ಮಾಡಿದ್ದೆ ಅದು. ಅವರು ಆ ಹೊಡೆತ ಹೊಡಿಲಿಕ್ಕೆ ಹೋಗಿ ಸಿಂಗಲ್ ಹೊಡಿಬೇಕಂತ ಪೊಸಿಷನಲ್ಲಿ ದೊಡ್ಡ ಹೊಡೆತ ಹೊಡಿಲಿಕ್ಕೆ ಹೋಗಿ ಅವಳು ವಿಕೆಟ್ ಹೋಗಿದ್ದೆ. ನಂತರ ಎಲ್ಲ ಲೈನ್ ತಾಗ್ತು, ಯಾರು ಕೂಡ ಕನಸಿನಲ್ಲೂ ತಿಳ್ಕೊಂಡಿರಲಿಲ್ಲ. ಆದ್ರೆ ಕಮ್ ಬ್ಯಾಕ್ ಮಾಡಿದ್ದಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ, ಯಾವುದು ನಮ್ಮ ಲೇಡೀಸ್ ಟೀಮ್. ಅದ್ರ ನಂತರ ಫೈನಲ್ ಗೆದ್ದಿದ್ದು ನಿಮಗೆಲ್ಲ ಗೊತ್ತಿದೆ. ಈಗ ನಾವು ಕೂಡ ದೊಡ್ಡ ಆಸೆ ಇಟ್ಟಿದ್ದೀವಿ, ಈ ವರ್ಷ ಲೇಡೀಸ್ ಫೈನಲ್ ಗೆದ್ದಿದೆ, ನಮ್ಮದು ಜೆಂಟ್ಸ್ ಗೆದ್ದೇ ಗೆಲ್ತದೆ. ಟೀಮು ಕೂಡ ಹಾಗೆ ಇದೆ. ಓಪನಿಂಗ್ಗೆ ಕೊಹ್ಲಿ, ಡುಪ್ಲೆಸಿ, ಗ್ರೀನ್, ಮ್ಯಾಕ್ಸ್ವೆಲ್, ಅದರ ನಂತರ ಬರ್ತಾರೆ ಕಾರ್ತಿಕ್ ಬರ್ಬೋದು, ಇಲ್ಲ ಲೋಮ್ರೋ. ಲೋಮ್ರೋ ಒಳ್ಳೆ ಆಟಗಾರ, ಪ್ರಶ್ನೆ ಇಲ್ಲ, ಅವನು ಇಂಪ್ಯಾಕ್ಟ್ ಪ್ಲೇಯರ್ ಒಳ್ಳೆ ಚೆನ್ನಾಗಿ ಆಡ್ತಾನೆ. ಮತ್ತೆ ಅನುಜ್ ರಾವತ್ ಇದ್ದಾನೆ, ಅಂದ್ರೆ ಒಳ್ಳೆ ಆಟಗಾರರು ಇದ್ದಂತ ನಮ್ಮ ಟೀಮು. ರಜತ್ ಪಾಟಿದಾರ್ ಮಾತ್ರ ನಾವು ಯಾವ ಲೆಕ್ಕಾಚಾರದಲ್ಲಿ ತಗೊಂಡಿದ್ದಾರೆ ರಜತ್ ಪಾಟಿದಾರ್ ಅವರಿಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಇಂಡಿಯಾ ಟೀಮ್ ನಲ್ಲೂ ಚಾನ್ಸ್ ಕೊಟ್ಟಿದ್ರು, ಹೌದಾ? ಅಲ್ಲೂ ಕೂಡ ಫೇಲ್ ಆಗಿದ್ದಾರೆ. ಅದ್ರ ನಂತರ ಏನೋ ಒಂದು ಮ್ಯಾಚ್ ಏನೋ ಆಡಿದಾನೆ ಅಷ್ಟೇ, ಮತ್ತೆ ಬಾಕಿ ಎಲ್ಲ ಒಂದು ಫ್ಲಾಪ್ ಆಗಿದೆ. ನಾವು ಕೂಡ ಒಂದು ದಿನೇಶ್ ಕಾರ್ತಿಕ್ ಮತ್ತು ಲೋಮ್ರೋ ಆಡದೇ ಇದ್ರೆ ಆ ಒಂದು ಪಂದ್ಯವನ್ನು ನಾವು ಕಳ್ಕೊಳ್ತಿದ್ರು, ಅದ್ರ ಬಗ್ಗೆ ಮಾತೇ ಇಲ್ಲ. ನಾವು ಎಲ್ಲಾ ಸಮಯದಲ್ಲೂ ಕೂಡ ಒಬ್ಬನ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಆಗುದಿಲ್ಲ. ಈಗ ಪರಿಸ್ಥಿತಿ ಹೀಗಿತ್ತು, ಮ್ಯಾಚ್ ಆಗೋ ಮೊದಲು ವರ್ಲ್ಡ್ ಕಪ್ ಟೀಮ್ನಲ್ಲಿ ಕೊಹ್ಲಿಯನ್ನ ತೆಗಿತಾರೆ, ಸ್ಟ್ರಿಕ್ಟ್ಲಿ ಕೊಹ್ಲಿ ಬೇಡ ಅಂತ ಹೇಳುವಂತ ನಿರ್ಣಯ, ಅವ್ರದ್ದು ನಿರ್ಣಯ ಇತ್ತು. ಆದ್ರೆ ಅದಕ್ಕೆ ಒಬ್ಬನೇ ಸಪೋರ್ಟ್ ಮಾಡಿದ ಯಾರು? ರೋಹಿತ್ ಶರ್ಮಾ ಏನು ಹೇಳಿದ್ದಾರೆ ಅಂದ್ರೆ ಕೊಹ್ಲಿ ಬೇಕೇ ಬೇಕು, ನಮ್ಮ ಟೀಮ್ನಲ್ಲಿ ಕೊಹ್ಲಿ ಬೇಕೇ ಬೇಕು ಅಂತ ಅವರು ಹೇಳಿದ್ದಾರೆ. ಆದ್ರೆ ಅವ್ರು ಹೇಳಿದ ತಕ್ಷಣ ಎಲ್ಲ ಆಗುದಿಲ್ಲ. ಯಾಕೆ ಕೇಳಿದ್ರೆ ಅವ್ರ ಡಿಸಿಷನ್ ಇರ್ತದೆ, ಯಾರ್ದು BCCI ಡಿಸಿಷನ್ ಇರ್ತದೆ. ಅದ್ರ ಮಧ್ಯದಲ್ಲಿ ನೋಡಿ, ಈಗ ಕೊಹ್ಲಿ ಆಟ ನೋಡಿ BCCI ಅವರು ಕೂಡ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ, ಮಾತಾಡ್ಲಿಕ್ಕೆ ಆಗುದಿಲ್ಲ, ಬಾಯಿ ಮುಚ್ಚಿಬಿಟ್ಟಿದ್ದಾನೆ ಬ್ಯಾಟ್ನ ಮುಖಾಂತರ. ಹಾಗೆ ನಮಗೆ ದೊಡ್ಡ ಹೊಡೆತ ಅಂದ್ರೆ ಡುಪ್ಲೆಸಿ ನಾಯಕತ್ವ ಮತ್ತು ಅವರ ಬ್ಯಾಟಿಂಗ್ ಉಂಟಲ್ಲ, ಅವರು ಸಿಡಿದ್ರೆ ಏನೂ ಇಲ್ಲಾಗಿತ್ತು ನಮ್ಮ ಇದಕ್ಕೆ, ಯಾವ RCB ಟೀಮ್ಗೆ. ಅವರು ಕೂಡ ಕೈ ಕೊಡ್ತಾ ಇದ್ದಾರೆ. ಇನ್ನೊಂದು ನಮ್ಮ ಮ್ಯಾಕ್ಸ್ವೆಲ್, ಆ ಒಂದು ಫೈನಲ್ ವರ್ಲ್ಡ್ ಕಪ್ ಸೆಮಿಫೈನಲ್ ಅಲ್ಲಿ ಮ್ಯಾಕ್ಸ್ವೆಲ್ ಆಡಿದ ರೀತಿ ನೋಡಿದ್ರೆ ಯಾರೂ ಕೂಡ ಕ್ರಿಕೆಟ್ ಅನ್ನ ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಇಲ್ಲ. ಅಂತ ಒಂದು ಕಾಲಿನ ನೋವಿನ ನಡುವೆ ಅವನು ಮ್ಯಾಚ್ ಅನ್ನ ಗೆದ್ದು ಲಾಸ್ಟಿಗೆ ಫೈನಲ್ ಕೂಡ ಗೆದ್ರು ಅವರು. ಅಂತ ಒಂದು 20% ಆಟನೂ ಕಾಣ್ತಾ ಇಲ್ಲ. ಕಾರಣ ಏನು? ನನಗೆ ಆಶ್ಚರ್ಯ ಆಗ್ತಾ ಇದೆ. ಒಂದು 20% ಆಟನೂ ಮ್ಯಾಕ್ಸ್ವೆಲ್ ಕಾಣಿಸ್ತಾ ಇಲ್ಲ. ಅವನಿಗೆ ಆ ಸಮಯದಲ್ಲಿ ವರ್ಲ್ಡ್ ಕಪ್ ನಲ್ಲಿ ಬೌಲಿಂಗ್ ನಲ್ಲಿ ಕೂಡ ಇದು ಮಾಡಿದ ಯಾರು? ಅವರ ಇವನು ಕ್ಯಾಪ್ಟನ್ ಕಮಿನ್ಸ್. ಅದರಲ್ಲೂ ಶೈನ್ ಆದ ಮ್ಯಾಕ್ಸ್ವೆಲ್. ಅಂದ್ರೆ ಆಲ್ರೌಂಡರ್ ಪ್ರದರ್ಶನ. ಇಲ್ಲಿ ಒಂದು ಸೈಡು ಇಲ್ಲಲ್ಲ, ಯಾಕೆ? ಇದೇ ಸಮಸ್ಯೆ ಆಗ್ತಾ ಉಂಟು ನಮ್ಮ RCBಗೆ. ಬೌಲಿಂಗ್ ನಲ್ಲೂ ಇಲ್ಲ, ಬ್ಯಾಟಿಂಗ್ ನಲ್ಲಂತೂ ಫೇಲ್ ಆಗ್ತಾ ಇದ್ದಾರೆ. ಒಂದು ಒಳ್ಳೆ ಶಾಟ್ ಅನ್ನ ಹೊಡಿತಾ ಇಲ್ಲ. ಅದೇ ನಮ್ಗೆ ಯಾರ ಮೇಲೆ ಡಿಪೆಂಡ್ ಆಗುದು? ವಿಚಾರ ಮಾಡಿ, ಯಾರ ಮೇಲೆ ಡಿಪೆಂಡ್ ಆಗುದು? ಕೊಹ್ಲಿ ಅವನ ಆಟ ಆಡ್ಕೊಂಡು ಅವ್ರ ಆಟವನ್ನು ಅವ್ರು ಆಡ್ಕೊಂಡು ಹೋಗ್ತಾ ಇದ್ದಾರೆ ಕೊಹ್ಲಿ ಅವರು, ಹೌದಾ? ಆದ್ರೂ ಒಳ್ಳೆ ಆಟ ಆಡಿದ್ರು 83. ಈಗ ಅವರು ಸೆಕೆಂಡ್ ಹೈಯೆಸ್ಟ್ ಅವರೇ ಇದ್ದಾರೆ.
ಆ ಪರಾಗ್ ನಂತರ ಬ್ಯಾಟಿಂಗ್ನ ಈಗ ತುರ್ತಾ ಸೆಕೆಂಡ್ ಹೈಯೆಸ್ಟ್ ಅವರೇ ಇದ್ದಾರೆ. ಹೌದು. ಅಂದಮೇಲೆ ಈಗ ನಾವು ಯಾರ ಮೇಲೆ ಡಿಪೆಂಡ್ ಆಗಿರಬೇಕು ಆರ್ ಸಿ ಬಿ ಹೇಳಿ? ಇದು ಕ್ವಶನ್. ಈಗ ಆಗಿರೋ 4 ಮ್ಯಾಚ್ಗಳನ್ನು ನೋಡ್ತಾ ಇದ್ದೀವಿ ಸರ್ ನಾವು. ಈಗ ಆಡಿರೋ 4 ಮ್ಯಾಚನ್ನು ಈಗ ಟೀಮ್ ಬದಲಾವಣೆ ಮಾಡಿದ್ರೆ ಏನಾದರೂ ಚೇಂಜಸ್ ಆಗ್ಬೋದಾ ಅಥವಾ ಮುಂದಿನ 5 ಪಂದ್ಯಗಳಲ್ಲಿ? ಈಗ 5 ಪಂದ್ಯಗಳು ಗೆದ್ರೆ ಪ್ಲೇ ಆಫ್ ಹೋಗೋಂಥದ್ದಂತೂ ಭಾಳ ಕಷ್ಟ, ನಿಮ್ಗೆ ಗೊತ್ತಿರುತ್ತದೆ. ಹೌದಾ? ಈಗ ಮುಂದಿನ 5 ಪಂದ್ಯಗಳನ್ನು ಯಾವ ರೀತಿ ಆಡ್ಬೋದು, ಅಂದ್ರೆ ಏನೇನು ರಣತಂತ್ರಗಳನ್ನು ರೂಪಿಸಬಹುದು? ಹಾಗಾದ್ರೆ ರಣತಂತ್ರ ಅಂದ್ರೆ ನೋಡಿ, ಈಗ 3-4 ಮ್ಯಾಚ್ ಆಯ್ತು, ಒಬ್ಬೊಂದು ಪರೀಕ್ಷೆ ಆಯ್ತು, ಟೋಪ್ಲಿ ಆಯ್ತು, ಓಕೆ, ಇನ್ನೊಬ್ಬ ಆದ, ಮತ್ತೊಬ್ಬನಿ ತಂದ್ರಿ ನೀವು. ಲೋಮ್ರೋ ನಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಾನೆ, ಇನ್ನೊಬ್ಬ ಇಂಡಿಯಾದ ಒಳ್ಳೆ ಬೌಲರ್ ಇದ್ದರಲ್ಲಿ ಬೌಲರ್ನ ಒಳ್ಳೆ ಹಾಕ್ಬೋದು, ಬೌಲರ್ನ ಆಡ್ಬೋದು. ಗ್ರೀನ್ ಒಂದು ಕಡೆಗಿದ್ದಾರೆ, ಗ್ರೀನ್ 1 ಡೌನ್ ಅಥವಾ ಗ್ರೀನ್ ಬರ್ತಾರೆ, ಆವಾಗ ಅವ್ರಿಗೆ ಚಾನ್ಸ್ ಉಂಟು ಆಡ್ಲಿಕ್ಕೆ, ನಮ್ಗೊಂದು ಬೌಲರ್ ಸಿಕ್ಕದಂಗೆ ಆಗ್ತದೆ. ಹೌದು. ಈಗ ನೋಡಿ, ಆ ದಿವಸ ಒಂದು ಬ್ಯಾಟಿಂಗ್ನಲ್ಲಿ ದಿನೇಶ್ ಕಾರ್ತಿಕ್ ಹೊಡಿದೇ ಇದ್ರೆ ನಾವು ಪಂದ್ಯವನ್ನು ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ, ಎಲ್ಲ ಹೋಗ್ತಿತ್ತು ನಮ್ದು. ಅಂದ್ರೆ ಟೋಟಲಿ ನಾವು ಕೊಲ್ಯಾಪ್ಸ್ ಆಗ್ತಿದ್ರಲ್ವಾ. ಈಗ ನನಗೆ ಅನಿಸ್ತದೆ, ನಮ್ದ್ರಲ್ಲಿ ಬೌಲಿಂಗ್ ಬ್ಯಾಟಿಂಗ್ ಅನ್ನ ಕೊನೆಗೆ ಒಬ್ಬರು ಹೊಡ್ಕೊಂಡು ಹೋಗ್ಬೋದು, ಆದ್ರೆ ಬೌಲಿಂಗ್ ನಲ್ಲಿ ನಮ್ಗೆ ಸಿರಾಜ್ ಕೂಡ ಕೈ ಕೊಡ್ತಾ ಇದ್ದಾರೆ, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಸಿರಾಜ್ ಅಹ್ಮದ್ ಬಂದ್ರೆ ಬೌಲಿಂಗ್ ಮುಗೀತು, 45 ರನ್ ಫಿಕ್ಸ್ ಅಂತ ಹೇಳ್ತಾರೆ. ಫಿಕ್ಸ್ ಅಂತ ಪರಿಸ್ಥಿತಿ ಆಗಿದೆ ಈಗ, ಯಾಕಂದ್ರೆ ಟೆಸ್ಟ್ ನಲ್ಲಿ ಅವನು ಬೌಲಿಂಗ್ ನೋಡಿ. ಹೌದು. ಒಂದು ಮ್ಯಾಚ್ ನೋಡಿರ್ಬೇಕು, ಅದು ಯಾವ ವಿರುದ್ಧ ಅಂತ ನೆನಪಾಗ್ತಾ ಇಲ್ಲ, 4-5 ವಿಕೆಟ್, 10 ರನ್ನಿಗೆ 12 ರನ್ ತಗೊಂಡಿದ್ದು, ಒಂದೇ ಓವರ್ಲಿ 2-3 ವಿಕೆಟ್ ಅನ್ನು ತಗೊಂಡು ಮ್ಯಾಚ್ ಗೆಲ್ಲಿಸಿದ್ರು, ಗೊತ್ತುಂಟ ನಿಮ್ಗೆ, ಟೆಸ್ಟ್ ನಲ್ಲಿ ಅದು. ಹೌದೌದು. ಅಂತ ಒಂದು ಪರ್ಫಾರ್ಮೆನ್ಸ್ ಕಾಣ್ತಾನೆ ಇಲ್ಲ. ಕಾರಣ ಏನು? ಶಮಿ ಗಾಯಾಳಾಗಿದ್ದಾರೆ, ಅಂದ್ರೆ ನಾವು ತಗೊಂಡಿಲ್ಲ, ಹೇಳಿದ್ ನಿಮ್ಗೆ, ನಮ್ಮ ಇಂಡಿಯಾ ಟೀಮ್ನ ಶಮಿ. ಅದೇ ರೀತಿ ಈಗ ಯಾವ ರೀತಿಯಿಂದ ಹೋಗ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಡುಪ್ಲೆಸಿ ಅವರ ಕ್ಯಾಪ್ಟನ್ಶಿಪ್ ನಲ್ಲಿ ಏನಾದರೂ ಕೊರತೆ ಕಾಣ್ತಾ ಇದೆಯಾ ಅಂತ ಹೇಳುದು ಸಸ್ಪೆನ್ಸ್ ಆಗ್ತಾ ಇದೆ. ಈಗ ನೋಡಿ, ಇದು ಯಾವ್ದದು ಚೆನ್ನೈ ತಗೊಳ್ಳಿ, ಋತುರಾಜ್ ಗಾಯಕ್ವಾಡ್ ನಾಯಕ, ಆದ್ರೆ ಅವನು ಪ್ರತಿಯೊಂದನ್ನು ಯಾರ ಗೈಡೆನ್ಸ್ ತಗೊಳ್ತಾನೆ? ಧೋನಿ. ನೀವು ನೋಡಿರ್ಬಹುದು, ಫೀಲ್ಡಿಂಗ್ ನಿಲ್ಲಿಸುವುದಾಗಲಿ ಅಥವಾ ಬೌಲಿಂಗ್ ಮಾಡುವುದ್ರ ಬಗ್ಗೆ ಆಗಲಿ, ಒಬ್ಬನೊಂದು 6 ಹೊಡೆದ್ರೆ ಆವಾಗ ಅವ್ರ ಹತ್ರ ಕನ್ವಿನ್ಸ್ ಮಾಡಿ ಅವನ ಹತ್ರ ಸಜೆಷನ್ ತಗೊಂಡು ಮಾಡ್ಕೊಂಡು ಬೌಲಿಂಗ್ ಮಾಡಿ ವಿಕೆಟ್ ತಗೊಳ್ತಾರೆ. ನೋಡಿ, ಅದೇ ನಮ್ಗೆ ಕಾಣ್ತಾ ಇಲ್ಲ ನಮ್ಮ ಟೀಮಲ್ಲಿ, ಯಾಕಿಲ್ಲ? ಈಗ ವಿರಾಟ್ ಕೊಹ್ಲಿ ಹತ್ರ ಅಗ್ರೆಸಿವ್ ಇದ್ದ ಮಾಡ್ತಾರೆ, ವಿಕೆಟ್ ಬಿದ್ದ ಖುಷಿ ಆಗ್ತದೆ, ಒಳ್ಳೆ ಮಾಡ್ತಾರೆ. ಅದು ನನಗೆ ಅಲ್ಲಿ ಸರಿಯಾದ ಕಾಂಬಿನೇಷನ್ ಕಾಣ್ತಾ ಇಲ್ಲ, ನಮ್ಗೆ ಅದೇ ಒಂದು ಕೊರತೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಓಕೆ, ಈಗ ಇವತ್ತು ನಡೀತಾ ಇರುವಂಥ ಮ್ಯಾಚು ರಾಜಸ್ಥಾನ ಮತ್ತು RCB ಮ್ಯಾಚ್, ಸಾಯಂಕಾಲ ಮ್ಯಾಚ್ ಇದೆ. ಟೋಟಲ್ 30 ಬಾರಿ ಈಗಾಗಲೇ ಮುಖಾಮುಖಿಯಾಗಿದ್ದಾರೆ. ಇದರಲ್ಲಿ 15 ಬಾರಿ RCB ಅವರು ಗೆದ್ದುಕೊಂಡಿದ್ದಾರೆ. ಇನ್ನು 12 ಮ್ಯಾಚನ್ನು ರಾಜಸ್ಥಾನ ರಾಯಲ್ಸ್ ಗೆದ್ದಿದ್ದಾರೆ. ಒಂದು 2-3 ಮ್ಯಾಚ್ಗಳು ಫಲಿತಾಂಶ ಬಂದಿಲ್ಲ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಇವತ್ತಿನ ಮ್ಯಾಚಿನ ಬಗ್ಗೆ ಹೇಳೋದಿದ್ರೆ, ಈಗ ರಾಜಸ್ಥಾನ್ ರಾಯಲ್ಸು ಎಲ್ಲ ಮ್ಯಾಚ್ ಗೆದ್ಕೊಂಡಿದೆ ಅಂತ ಹೇಳಿ ಕ್ರಿಕೆಟ್ನಲ್ಲಿ ಯಾವುದು ಹೇಳೋದು ಅಸಾಧ್ಯ. ಹೌದು, ಅರ್ಥ ಆಯ್ತು ನಿಮಗೆ. ನಾವು ಎಷ್ಟು ಹೊತ್ತಿಗೆ ಫಿನಿಕ್ಸ್ ಅಕ್ಕಿ ಅಂತ ಇದ್ರೆ ಏನೂ ದೊಡ್ಡ ವಿಷಯ ಅಲ್ಲ. ಈಗ ನಿಮ್ಗೆ ಹೇಳೋ ಪ್ರಕಾರ ಈ ರಾಜಸ್ಥಾನ 3 ಗೆದ್ದಿದೆ ಅಂತೇಳಿ ನಾವು ವೀಕ್ ಆಗಬಾರ್ದು. ಒಂದು ಕಾಲದಲ್ಲಿ ನೋಡಿ, ನಾವು ಆಸ್ಟ್ರೇಲಿಯಾ ಟೀಮ್ ಬಂದ ಕೂಡ ನಾವು ಇಂಡಿಯಾ ಅರ್ಧ ಡೌನ್ ಹೋಗ್ತಿತ್ತು. ಅದು ನಮಗೆ ಸಾಬೀತು ಆಗಲೇ ಇಲ್ಲ. ವರ್ಲ್ಡ್ ಕಪ್ ವರೆಗೆ ನಾವು ಫೈನಲ್ ವರೆಗೆ ಬಂದಿಲ್ವಾ? ಅದೇ ರೀತಿ ನಾವು ಕಾಂಬಿನೇಷನ್ ಅಲ್ಲಿ ಅವರು ರಾಜಸ್ಥಾನ್ ರಾಯಲ್ 3 ಗೆದ್ದಿದೆ, ಅದು ಬೇಡ, ನಮಗೆ ಈಗ ಬೇಕಾಗಿರೋದೇನು? ನಾವು ಗೆಲ್ಲಬೇಕು. ಅವ್ರು ಎಷ್ಟೇ ಹೊಡಿಲಿ, 200 ಹೊಡೆದ್ರೆ ನಾವು 201 ಹೊಡೆದು ಗೆಲ್ತೇವೆ ಹೇಳುವಂತ ಛಲದಿಂದ ಆಡಿದ್ರೆ ಉಂಟಲ್ಲ, ರಾಜಸ್ಥಾನ್ ರಾಯಲ್ಸ್ ಲೆಕ್ಕದಲ್ಲಿ ಹೋದ್ರೆ ಅದು ನಮ್ಮ ಟೀಮ್ ಈಗ ಆಲ್ರೆಡಿ ಒಳ್ಳೇದೇ ಇದೆ. ಯಾವುದು? RCB ಚೆನ್ನಾಗಿದೆ, ತಿಳಿದು ನಿಮಗೆ. ಕಾಂಬಿನೇಷನ್ ಅಲ್ಲಿ ಕೊರತೆ ಕಾಣ್ತಾ ಇದೆ ಅಷ್ಟೇ. ನನಗೆ ಇವತ್ತು ಕೂಡ ಒಂದು 150ರಿಂದ 160 ರನ್ ಬ್ಯಾಟಿಂಗ್ ಮಾಡಿದರೆ, ಯಾರು ನಮ್ಮ ರಾಜಸ್ಥಾನ ಓಪನಿಂಗ್ ಬ್ಯಾಟಿಂಗ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ನೀವು. 150ರಿಂದ 160 ಅವರು ಹೊಡೆದ್ರೆ ನಾವು ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. RCB ಗೆದ್ದೇ ಗೆಲ್ತದೆ, ಚೇಸಿಂಗ್ ಮಾಡಿ, ಇದು ಮಾತ್ರ ಸತ್ಯ. ಸರ್, ಈಗ RCB ನಾಯಕತ್ವನೂ ಚೇಂಜ್ ಮಾಡ್ತು. ಈಗ ಈ ಸೀಸನಲ್ಲಿ 17ನೇ ಸೀಸನಲ್ಲಿ ಈಗ ಜರ್ಸಿ ಬೇರೆ ಚೇಂಜ್ ಮಾಡಿದೆ, ಲೋಗೋನು ಬೇರೆ ಚೇಂಜ್ ಮಾಡಿದೆ. ಈಗ ಜರ್ಸಿ, ಲೋಗೋ ಎಲ್ಲವೂ ಚೇಂಜ್ ಆಯಿತು, ನಾಯಕತ್ವ ಚೇಂಜ್ ಆದ. ಆದರೂ ಕೂಡ ಹಳೆಯ ಸಂಪ್ರದಾಯವನ್ನೇ ಮುಂದುವರಿಸ್ತಾ ಇದೆ. ಯಾಕಂದರೆ 16 ವರ್ಷಗಳಿಂದ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಕೊತ ಬಂದಿದ್ದಾರೆ. ಸೊ ಈ ಬಾರಿನೂ ಕಪ್ ಗೆಲ್ಲಬೇಕು ಅಂತಲೇ ಹೇಳ್ತಾ ಬಂದರು. ಆದರೆ ಈ ಸರಿ ಸೀಸನಲ್ಲಿ ಪ್ರದರ್ಶನ ಮಾತ್ರ ನಿರಾಶವಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅಂದರೆ ಈಗ ಚಿಹ್ನೆ ಅಥವಾ ನಿಮ್ಮದು ಜೆರ್ಸಿ ಅಥವಾ ಇದು ಯಾವುದು ಕ್ಯಾಪ್ಟನ್ ಚೇಂಜ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂದರೆ ಆಟಗಾರರ ಆಟ ಯಾವ ರೀತಿ ಆಡಿದ್ದಾರೆ, ಯಾವ ರೀತಿ ಆಡಬೇಕು ಹೇಳಿ ಮನೋಭಾವನೆ ಒಳ್ಳೇದಿರಬೇಕು. ಅಂದ್ರೆ ಅಷ್ಟೇ ರೆಡಿಯಾಗಿರ್ಬೇಕು. ಬಿಟ್ರೆ ಯಾವುದೋ ಕ್ಯಾಪ್ಟನ್ ಯಾರು ಅಥವಾ ಅಂತ ಅದರಲ್ಲಿ ಅರ್ಥ ಇಲ್ಲ. ಆದ್ರೆ ಇದೇ ಪ್ರಶ್ನೆ RCB ಪ್ರಶ್ನೆ ಈಗ ಬಾಂಬೆ ಟೀಮ್ಗೂ ಅದೇ ಹೊಂದ್ತಾ ಇದೆ. ಬಾಂಬೆ ಟೀಮ್ನಲ್ಲಿ ನೋಡಿ, ಮುಂಬೈ ಟೀಮ್ನಲ್ಲಿ ಈಗ ಅವರು ಯಾರು, ಹಾರ್ದಿಕ್ ಪಾಂಡ್ಯ ಅವರು ಕೂಡ
ಚೇಂಜ್ ಮಾಡಿದ್ರೆ ಅವರಲ್ಲಿ ಏನು ಮಾಡಿದ್ರು ಕೇಳಿದ್ರೆ ರೋಹಿತ್ ಶರ್ಮಾ ಅವರಿಗೆ ಬಹಳಷ್ಟು ಕಂಡೆಮ್ ಅಂತ ಒಂಥರ ಚೀಪಾಗಿ ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಕೆಳಗಿನಿಂದ ಫಸ್ಟ್ ಆಗಿ ಬಂದಿದೆ ಈಗ ಮುಂಬೈ, ಲಾಸ್ಟ್ನಿಂದ ಫಸ್ಟ್. ಹಾಗಾಗಬಾರ್ದು. ಈಗ ನಮ್ಮ ಟೀಮ್ ಹಾಗಿಲ್ಲ, ನಮ್ದ್ರಲ್ಲಿ ಅಷ್ಟು ಕನಿಷ್ಠ ಮಟ್ಟ ಇಲ್ಲ ಯಾವುದರಲ್ಲಿ RCBಯಲ್ಲಿ. ನಾನೇನು ಹೇಳ್ತೇನೆ, ಈ ಚಿಹ್ನೆ ಚೇಂಜ್ ಮಾಡೋದು ಅಥವಾ ನಮ್ಮ ಜೆರ್ಸಿ ಚೇಂಜ್ ಮಾಡೋದು ಅಥವಾ ಕ್ಯಾಪ್ಟನ್ ಚೇಂಜ್ ಮಾಡೋದು ಮುಖ್ಯ ಅಲ್ಲ. ನೀವು ಯಾವ ರೀತಿ ಆಡ್ತಾ ಇದ್ದೀರಿ ಟೀಮ್ಗಾಗಿ, ನಿಮ್ಮ ಒಬ್ಬೊಬ್ಬರ ಜವಾಬ್ದಾರಿಯನ್ನು ನೀವು ನಿಭಾಯಿಸಿದರೆ, ಈ ಗ್ರೀನ್ ಆಲ್ರೌಂಡರ್ ಆಟಗಾರ, ಅವನು ಬ್ಯಾಟಿಂಗ್ ಇದೆ, ಬೌಲಿಂಗ್ ಇದೆ, ಅವನ ಆಟವನ್ನು ಅವನು ಆಡಿದ್ದೇ ಆದರೆ ನಮಗೆ ಮಿಡ್ಲ್ ಆರ್ಡರ್ಲಿ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಸಿಕ್ಕಿದ, ಒಳ್ಳೆ ಬೌಲರ್ ಇದ್ದಾನೆ, ನಮಗೊಬ್ಬ 5ನೇ ಬೌಲರ್ ಇದ್ದಾನೆ ಅಂತ ಹೇಳಿ ಒಂದು ಧೈರ್ಯ ಇರುತ್ತೆ. ಈಗ ನಮಗೇನಾಗ್ತದೆ, 5ನೇ ಬೌಲರೇ ಶಾರ್ಟ್ ಬೀಳುವಂಥ ಪರಿಸ್ಥಿತಿ. ಬಾಕಿ ಎಲ್ಲ ಟೀಮ್ ನೋಡಿ ನೀವು, ಬೌಲರ್ ಅವರಿಗೆ ಹೆಚ್ಚಿರ್ತಾರೆ. ಮೊನ್ನೆ ಯಾವುದೋ ಒಂದು ಮ್ಯಾಚ್ನಲ್ಲಿ ನೋಡಿದಲ್ಲ ನಾವು, ಲಾಸ್ಟಿಗೆ ನೋಡಿ ಒಂದು ಸೋತೋದು ಮ್ಯಾಚು, ಯಾವುದದು 200 ಹೊಡೆದದ್ದು ಇದೆ ಅಲ್ಲ, ಯಾವುದಂದ್ರೆ ಲಾಸ್ಟಿಗೆ ಯಾರ್ದೋ ಒಬ್ಬ ಹೊಸ ಹುಡುಗನಿಗೆ ಬೌಲಿಂಗ್ ಕೊಟ್ಟಿದ್ರು, 7 ರನ್ ಬೇಕಿತ್ತು ಮ್ಯಾಚ್ ಗೆಲ್ಲಲಿಕ್ಕೆ, ಆದ್ರೂ ಪ್ರಯತ್ನ ಮಾಡಿದ್ರಲ್ಲ ಕೊನೆವರೆಗೂ, ಲಾಸ್ಟ್ ಬಾಲ್ವರೆಗೂ ಇತ್ತಲ್ಲ ಅದು ಮ್ಯಾಚ್. ಅದೇ ರೀತಿ ನಮ್ಮದ್ರಲ್ಲಿ ಏನಾಗಿದೆ ಕೇಳಿದ್ರೆ, ನಮ್ಮದ್ರಲ್ಲಿ ಬೌಲರೇ ಶಾರ್ಟ್ ಆಗ್ತಿದಾರಲ್ಲ. ಕಾರಣ ಏನು? ಯಾಕಂದ್ರೆ ನಮ್ಮ ಒಳ್ಳೆ ಬೌಲರ್ ಕೂಡ ಕೈ ಕೊಡ್ತಾ ಇದ್ದಾರಲ್ರಿ, ನಮ್ಗೆ ಸಮಸ್ಯೆ ಆಗ್ತಾ ಇರೋದು ಅದು. ಹೊರಗಿದ್ದಾರೆ, ಫರ್ಗ್ಯೂಸನ್ ನನ್ನ ಮಟ್ಟಿಗೆ ಹಿಂದಿನ ಇದ್ರಲ್ಲಿ ನೋಡಿದ ಪ್ರಕಾರ ಒಂದು ಒಳ್ಳೆ ಆಲ್ರೌಂಡರ್ ಆಟಗಾರ. ಎಲ್ಲಾದ್ರೂ ಒಂದು 25-30 ರನ್ ಪಂದ್ಯ ಗೆಲ್ಲಬೇಕಿದ್ರೆ ಹೊಡೆಯುವಂತ ಆಟಗಾರ. ಅದ್ರಲ್ಲೂ ಅವನು ಬೌಲಿಂಗ್ ಮಾತ್ರ ಸೂಪರ್ ಮಾಡ್ತಿದ್ದ. ಒಂದು ಅವನಿಗೆ ಚಾನ್ಸ್ ಕೊಡಬಹುದಿತ್ತು. ಗ್ರೀನ್ ಅನ್ನ ನೀವು ನೋಡಿದಿರಿ, ಬ್ಯಾಟಿಂಗ್ ನಲ್ಲೂ ಕೂಡ ಒಳ್ಳೆ ಶೈನ್ ಆಗ್ತಾ ಇಲ್ಲ, ಬೌಲಿಂಗ್ ನಲ್ಲಿ ಅಷ್ಟು ಒಳ್ಳೇದಾಗಿಲ್ಲ, ಶಾರ್ಟ್ ಪಿಚ್ ಆಗ್ತಾ ಇದ್ದಾನೆ. ಒಂದ್ಸಲ ಫರ್ಗ್ಯೂಸನ್ ಕೊಡಿ. ಯಾಕಂದ್ರೆ ನಮಗೆ ಬೇಕಾಗಿರೋದು 4 ಹೊರಗಿನ ಆಟಗಾರರಲ್ವಾ ಟೀಮ್ನಲ್ಲಿ. ಅವಾಗ ನಾವು ಮ್ಯಾಕ್ಸ್ವೆಲ್ನಿಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಡುಪ್ಲೆಸಿ ನಾಯಕ 2 ಆಯ್ತು, ಈಗ ಮತ್ತೊಬ್ಬ ಇವನು, ಈಗ ಮತ್ತೊಬ್ಬರಿಗೆ ತಗೊಳ್ಳುವ ಅಂದ್ರೆ ಅಲ್ಲಿ ಬೇರೆ ನಮ್ಮನೆ 4 ಮಂದಿಯಲ್ಲಿ ಒಳ್ಳೆ ಬೌಲರ್ ಅಥವಾ ಬ್ಯಾಟ್ಸ್ಮನ್ ಬೇಕೇ ಬೇಕು. ಬ್ಯಾಟ್ಸ್ಮನ್ ಮೇಲೆ ಆದ್ರೂ ಭರವಸೆ ಇಡಬಹುದು. ನಮಗೆ ಬೌಲರ್ ಶಾರ್ಟ್ ಆಗ್ತಾ ಇದ್ದಾರೆ RCBಗೆ. ಒಟ್ಟಿನಲ್ಲಿ ಎಲ್ಲ ಬ್ಯಾಟಿಂಗ್ ನಲ್ಲೂ ಕಳಪೆ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಯಾರ ಮೇಲೆ ಜವಾಬ್ದಾರಿ ಇದೆ ಅವ್ರು ಮಾಡ್ತಾ ಇಲ್ಲ. ಕೊಹ್ಲಿ ಒಬ್ರು ಜವಾಬ್ದಾರಿಯಿಂದ ಆಡ್ಕೊಂಡು ಹೋಗ್ತಾರೆ. ಒಂದ್ ವೇಳೆ ಕೊಹ್ಲಿ ಆಡ್ಲಿಲ್ಲ ಅಂತ ಇಟ್ಕೊಳ್ಳಿ ನೀವು, 24 ರನ್ ಆ ದಿವಸ ಲಾಸ್ಟ್ ಮ್ಯಾಚ್ ನಲ್ಲಿ ಆಡಿದ್ರಲ್ಲ, ಒಂದು ಬ್ಯಾಟ್ ಶಾಟ್ ಹೊಡಿಲಿಕ್ಕೆ ಹೋದ ಔಟ್ ಆದ್ರು. ನಂತರ ಬಂದರು ಯಾರು ಆಡ್ಲಿಲ್ಲಲ್ರಿ. ಲಾಮ್ರೋ ಬಂದ, ಪಾಪ ಅವ್ರು ಬಂದ್ರು, ಲಾಮ್ರೋ ಅವರು ಒಂದು ಅವ್ರ ಜವಾಬ್ದಾರಿ ಮಾಡ್ಕೊಂಡು ಹೋಗ್ಲಿ ಪ್ರಯತ್ನ ಮಾಡಿದ್ರು, ಅವ್ರಿಗೆ ಮತ್ತೊಬ್ರು ಸಾಥ್ ಕೊಡ್ಲಿ. ದಿನೇಶ್ ಕಾರ್ತಿಕ್ ಮೇಲೆ ಭರವಸೆ ಇತ್ತು, ಅವರು ಕೂಡ ಕೈ ಕೊಟ್ರು. ಈಗ ಒಬ್ಬರ ಮೇಲೆ ನಾವು ಜವಾಬ್ದಾರಿಯಿಂದ ಇದ್ದಾಗ ಅವ್ರು ಕೈ ಕೊಟ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ನಮ್ಮ RCB ಮೇಲೆ ಈ ಜನರಿಗೆ ವಿಶ್ವಾಸ ಬಹಳ ಕಡಿಮೆ ಆಗ್ತಾ ಇದೆ. ಎಲ್ಲ ಬಾಕಿ ಟೀಮನ್ನು ಕಂಪೇರ್ ಮಾಡಿದಾಗ ಬಹಳಷ್ಟು ನೋವಾಗ್ತದೆ. ನಾವು ಕೂಡ RCB ಫ್ಯಾನೇ. ಏನು ಮಾಡ್ಲಿಕ್ಕೆ ಬರ್ತದೆ ಹೇಳಿ. ನಾವು ಮ್ಯಾಚ್ ನೋಡ್ತಾ ಕೂತ್ಕೊಳ್ತೇವೆ, ಇಲ್ಲಿ ವಿಕೆಟ್ ಬಿದ್ದ ತಕ್ಷಣ ಅಯ್ಯೋ ಎಂತ ಆಡ್ತಾರೆ ಅವರು, ಹೀಗೆ ಮನಸ್ಸಿಗೆ ಬೇಜಾರು ಅನಿಸ್ಬಿಡ್ತದೆ. ಎಲ್ಲ ಬಾಕಿ ಟೀಮ್ ನೋಡಿದ್ರೆ ಕಂಪೇರ್ ಮಾಡಿದರೆ ನಮ್ಮ ಟೀಮು ಲಾಸ್ಟು ಇದರಿಂದ ನಂಬರ್ ತಾಗ್ತದೆ ಅಂತ ಅರ್ಥ ಆಗ್ತದೆ. ಸರ್, ಈಗ RCB ಈಗ ಸದ್ಯ ಆಡಿರುವಂಥ 4 ಪಂದ್ಯಗಳಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಅಂದರೆ ತವರು ಮೈದಾನದಲ್ಲಿ ಈಗಾಗಲೇ 3 ಮ್ಯಾಚ್ಗಳನ್ನು ಆಡಿದೆ. 4 ಮ್ಯಾಚ್ಗಳನ್ನು, ಫಸ್ಟ್ ಮ್ಯಾಚ್ ಚೆನ್ನೈ ವಿರುದ್ಧ ಸೋತು, ಕಡಾದ್ಮೇಲೆ ಪಂಜಾಬ್ ವಿರುದ್ಧ ಒಂದು ಗೆದ್ದಿದ್ದು ಬಿಟ್ಟರೆ ಉಳಿದಿರೋ ಮ್ಯಾಚ್ಗಳನ್ನೆಲ್ಲ ಕೂಡ ಸೋತಿದೆ. ಆದರೆ ಈಗ ಮುಂದಿನ 5 ಪಂದ್ಯಗಳು ಇರೋದು ಏನಿದೆಯಲ್ಲ, ಒಂದು ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತಾ ಇದೆ, ಅದು ತವರು ಮೈದಾನ. ಉಳಿದಿರೋ 4 ಮ್ಯಾಚ್ಗಳು ತವರಿನ ಆಚೆ ಬೇರೆ ಟೀಮ್ಗಳ ಗ್ರೌಂಡಲ್ಲಿ ಕೂಡ ಆಡಬೇಕಾಗಿದೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಆಡಬೇಕಾದ್ರೆ ಅಭಿಮಾನಿಗಳದ್ದು ಎಲ್ಲ ಅಪ್ರೋಚ್ ಇರ್ತಿತ್ತು. ಸೊ ಅಲ್ಲಿ ಅಭಿಮಾನಿಗಳು ಇರೋದಿಲ್ಲ. ಸೊ ಇರ್ತಾರೆ, ಬಟ್ ತವರಿನ ಅಭಿಮಾನಿಗಳಷ್ಟು ಪ್ರೋತ್ಸಾಹ ಕೊಟ್ಟಷ್ಟು ಅಲ್ಲಿ ಇರುವುದಿಲ್ಲ. ಸೊ ಅಲ್ಲಿ ಬೇರೆ ಗ್ರೌಂಡಲ್ಲಿ ಆಡಬೇಕಾದ್ರೆ ಯಾವ ರೀತಿಯಾದಂಥ ಆಟವನ್ನು ಆಡಬೇಕು? ನನ್ನ ಮಟ್ಟಿಗೆ ಹೇಳೋದಿದೆ ನೋಡಿ, ಈಗ ಬೆಂಗಳೂರು ಗ್ರೌಂಡು ಚಿಕ್ಕ ಗ್ರೌಂಡು, ಹೌದಾ. ಕಾನ್ಸಂಟ್ರೇಷನ್ನು ಆಡೋನಿಗೆ ಏನಿರ್ತದೆ ಹೇಳಿದ್ರೆ, ಭಾಳಷ್ಟು ತಾಕತ್ತು ಹಾಕಬೇಕು ಹೇಳಿಲ್ಲ, ನಾನು ಹೊಡೆದಿದ್ದು 6 ಆಗ್ತೇಳಿ ಅವನಿಗೊಂದು ಕಾನ್ಫಿಡೆನ್ಸ್ ಇರ್ತದೆ. ಬಾಕಿ ಗ್ರೌಂಡ್ ಆಗಿರುವುದಿಲ್ಲ. ಅಲ್ಲಿ ಫೀಲ್ಡರ್ಗಳಿಗೆ ಒಂದು ಚಾನ್ಸ್ ಇರ್ತದೆ. ಅಂದರೆ 60, 65, 70, 60, 65 ಅಂತೂ ಕಾಮನ್ ಇರ್ತದೆ ಬೌಂಡ್ರಿ ಲೈನ್ ಅಂತ ಇಟ್ಕೊಳ್ಳಿ ನೀವು. ಅಲ್ಲಿ ಅವನಿಗೆ ಕ್ಯಾಚ್ ಬರುವಂಥ ಚಾನ್ಸಸ್ ಭಾಳಷ್ಟು ಇರ್ತದೆ. ಅವಾಗ ಬ್ಯಾಟ್ಸ್ಮನ್ ಅವನ ಆಟವನ್ನು ಆಡಲೇಬೇಕು. ಫೀಲ್ಡರ್ನಿಗೆ ಒಂದು ಚಾನ್ಸ್ ಇರ್ತದೆ, ತಾನು ಹಿಡಿಲಿಕ್ಕೆ ಒಂದು ಇದಿರ್ತದೆ, ಅಂದರೆ ಚಾನ್ಸ್ ಇರ್ತದೆ. ಯಾಕಂದರೆ ಬಾಕಿ ಬೆಂಗಳೂರು ಗ್ರೌಂಡ್ ಆದರೆ ಹೀಗೆ ನೋಡ್ತಾ ಇರೋದು ಅವನು, ಬಾಲು ಹೇರಿಗೆ ಹೋಗ್ಬಿಡ್ತದೆ. ಭಾಳ ದೊಡ್ಡ ಗ್ರೌಂಡ್ ಅಲ್ಲ, 65ರಿಂದ ಒಳಗೆ 60-65ರಿಂದ ಬೌಂಡ್ರಿಯಲ್ಲಿ ಇದು ಎಲ್ಲ ಟೀಮಿಗೂ ಅಷ್ಟೇ ಅದು. ಆದರೂ ಕೂಡ ನನಗೆ ಅನಿಸಿದ ಪ್ರಕಾರ ಬೆಂಗಳೂರಿಗಿಂತ ಹೊರಗಡೆ ಆಡಿದ್ರೆ ನಮ್ಮ RCB ಅವರು ಒಳ್ಳೇದಾಡ್ಬೋದು ಅಂತ ನನ್ನ ಅನಿಸಿಕೆ. ಬೆಂಗಳೂರು ಗ್ರೌಂಡ್ ಒಂದೇ ಅಲ್ಲ ಅಂದರೆ ಅದು ಬೆನಿಫಿಟ್ ಅಂತ ನೀವು ಹೇಳಿದ್ರಲ್ಲ, ಈಗ 3 ಮ್ಯಾಚ್ ಆಡಿದ್ರು ಅದರಲ್ಲಿ ಇದಾಯಿತು ಅಂತೇಳಿ. ಆದರೆ ಹೊರಗಡೆ ಆಡಿದ್ರೆ ಒಳ್ಳೇದಾಡ್ಬೋದು. ಯಾಕಂದರೆ ಈ ಕೊಹ್ಲಿ ಅವರೆಲ್ಲ ಶಾರ್ಟ್ ಹೊಡಿದುಂಟಲ್ಲ, ಅವ್ರಿಗೆ ಭಾಳ ಹತ್ತಿರದಿಂದ ಅಂತೇಳಲ್ಲ, ಅವ್ರಿಗೆ ಎಷ್ಟು ದೊಡ್ಡದ್ರು ಗ್ರೌಂಡ್ ಒಂದೇ, ಅದು ಸಣ್ಣ ಗ್ರೌಂಡ್ ಇರಲಿ ದೊಡ್ಡ ಗ್ರೌಂಡ್ ಇರಲಿ
ಆಡ್ಲಿಕ್ಕೆ ಅವರು ಅವ್ರದ್ದೇ ಆಟವನ್ನು ಅವ್ರು ಆಡ್ತಾರೆ. ಹಾಗಾಗಿ ನನ್ನ ಅನಿಸಿಕೆ ಏನಂದರೆ ಅವರು ಬೆಂಗಳೂರು ಸಣ್ಣ ಗ್ರೌಂಡ್ಗಿಂತ ನಮ್ಮ RCB ಅವರಿಗೆ ದೊಡ್ಡ ಗ್ರೌಂಡ್ ಇದ್ದರೆ ಬೆನಿಫಿಟ್ ಅಂತ ಹೇಳ್ತೇನೆ ನಾನು. ಓಕೆ ಓಕೆ ಸರ್, ಈಗ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಆರೆಂಜ್ ಕ್ಯಾಪ್ ಹೋಲ್ಡ್ರು, ಪ್ರತಿ ವರ್ಲ್ಡ್ ಕಪ್ ಆಗಲಿ ಟೆಸ್ಟ್ ಆಗಲಿ ಎಲ್ಲಾದರೂ ಕೂಡ ಒಂದು ರನ್ ಮೆಷಿನ್ ಅಂತ ಹೆಸರಿದೆ. ಸೊ IPL ಕೂಡ ಅವರು ಉತ್ತಮವಾಗಿ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳುದಿದ್ರೆ ಇಡೀ ವರ್ಲ್ಡ್ನಲ್ಲಿ ಎಲ್ಲರಿಗೂ ಗೊತ್ತಿದೆ. ಈಗ ಬಹಳಷ್ಟು ಹಳೆಯ ಆಟಗಾರರು ಅವರಿಗೆ ತೆಗೀಲೇಬೇಕು, ಅವ್ರ ಹತ್ರ ವಯಸ್ಸಾಯಿತು, ಅವರಿಗೆ ಇನ್ನು ಚಾನ್ಸ್ ಕೊಡೋದು ಬೇಡ ಅಂತೇಳಿ ಈಗ ವರ್ಲ್ಡ್ ಕಪ್ 2020 ತೆಗೆದು ಹಾಕಬೇಕು ಅಂತ ಭಾಳಷ್ಟು ಮಾತುಕತೆ ನಡೆದಿತ್ತು. ಆದರೆ ನಮ್ಮ ಅಭಿಮಾನಿಗಳಲ್ಲಿ ಇಲ್ಲ, ವಿರಾಟ್ ಕೊಹ್ಲಿ ಅವರು ಬೇಕು, ಎಗ್ರೆಸಿವ್ ಜನ ಅಂದರೆ ಭಾಳ ಒಂದು ತಮ್ಮ ಟೀಮು ಇದರ ರೀತಿಯಲ್ಲಿ ಅಲ್ಲಿ ಆಡಬೇಕಿದ್ರೆ ಒಂಥರ ಜೋಶ್ ಇರ್ತದೆ. ವಿರಾಟ್ ಕೊಹ್ಲಿ ಅಲ್ಲಿ ಇಲ್ಲ ಆದರೆ ಇಲ್ಲ ಅಂತಾರೆ, ಒಂಥರ ಮ್ಯಾಚಿಗೆ ಇಂಟ್ರೆಸ್ಟ್ ಇಲ್ಲ. ಭಾಳಷ್ಟು ಜನ ನಾವು ವಿರಾಟ್ ಕೊಹ್ಲಿ ನೋಡುವುದಿಲ್ಲ ಅಂತ ಹೇಳುವಂಥ ಇದು ಇದೆ. ಕೊಹ್ಲಿ ಇಲ್ಲ ನಾ ಮ್ಯಾಚ್ ನೋಡುವುದಿಲ್ಲ ಅಂತ ಹೇಳುವವರೆಗೆ ಜನರ ಮನಸ್ಸಿನಲ್ಲಿ ಮೂಡು ಬಂದಿತ್ತು. ಆದರೆ ಆ ಕೊಹ್ಲಿ ಅವರು ಈಗ ಆಡುವ ರೀತಿ ನೋಡಿದ್ರೆ ಅದಿಸ ಗವಾಸ್ಕರ್ ಅವರು ಹೇಳಿದ್ ನೀವು ಕೇಳಿರ್ಬೋದು, ಅವರು ಒಂದು ರನ್ ಸಿಗುವಲ್ಲಿ 2 ರನ್ ಓಡಿದ್ರು ನೋಡಿ. ಆ 83 ರನ್ ಓಡಿದಾಗ 2 ರನ್ ತೆಗೆದಾಗ ಅವರು ಆ ಬ್ಯಾಟ್ ಇಟ್ಟ ರೀತಿ 22 ವರ್ಷದ ಹುಡುಗನ ಹಾಗೆ ಅಂದವರು ಅದು ಹೇಳಿದ್ರು. ಯಾರು ಗವಾಸ್ಕರ್ ಅವರು ಹೇಳಿದ್ರು, ಯಾರೂ ಕೂಡ ಕೊಹ್ಲಿಗೆ ಇಷ್ಟು ಏಜ್ ಆಗಿದೆ 34-35 ಅಂತ ಯಾರು ಹೇಳ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಇದು ನೋಡಿದರೆ ಅವರು ವಿರಾಟ್ ಕೊಹ್ಲಿ ಅವರನ್ನ ಸದ್ಯ ಕ್ರಿಕೆಟ್ನಿಂದ ದೂರ ಇಡೋದು ಬಹಳ ಕಷ್ಟ ಇದೆ ಹೇಳುವಂತ ಮಾತಾಡಿದ್ರು. ಈಗ ಬಿಡಿ, ಈಗ ಅವ್ರ ಆಟ ನೋಡಿದ್ರೆ ಈಗ ಅವರು ಸಿಲೆಕ್ಷನ್ ಮತ್ತೆ ಮಾತೇ ಇಲ್ಲ. 2020 ಎಲ್ಲ ಅವ್ರನ್ನ ತೆಗಿಲಿಕ್ಕೆ ಆಗುವುದೇ ಇಲ್ಲ ಒಂದು. ಮತ್ತು ರೋಹಿತ್ ಶರ್ಮಾ ಕೂಡ ಈಗ ಮೊದಲೇ ಹೀಗೆ ಅನಿಸ್ತಿತ್ತು ಅಭಿಮಾನಿಗಳಲ್ಲಿ. ರೋಹಿತ್ ಶರ್ಮಾ ಅವರಿಗೆ ನಾಯಕತ್ವದ ಮತ್ತು ಕೊಹ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯ ಇದೆ, ಅದೆಲ್ಲ ಬಹಳಷ್ಟು ಮಾತುಕತೆ ಬಂದಿತ್ತು, ಟೀಕೆ ಬಂದಿತ್ತು. ಆದರೆ ನಾವು ವರ್ಲ್ಡ್ ಕಪ್ನಲ್ಲಿ ಅವರ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ನೋಡಿದಾಗ ಈಗ ಬಹಳ ಆತ್ಮೀಯತೆ ಇದೆ. ಈ ರೋಹಿತ್ ಶರ್ಮಾ ಆಗಲಿ ಕೊಹ್ಲಿ ಅವರಲ್ಲಿ ಬಹಳ ಆತ್ಮೀಯತೆ ಇದೆ. ಮತ್ತು ರೋಹಿತ್ ಶರ್ಮಾ ಅವರು ಕೂಡ ಈಗ ಕೊಹ್ಲಿ ಇರಲೇಬೇಕು ನಮಗೆ 2025 ಇದರಲ್ಲಿ ಆಡೋದಿದ್ರೆ ಅಂತ ಹೇಳಿದ್ದಾರೆ ಅಂತ ಹೇಳುವಂಥ ಸುದ್ದಿ ಉಂಟು. ನನ್ನ ಅನಿಸಿಕೆ ಕೊಹ್ಲಿ ಅವ್ರ ಬಗ್ಗೆ ಹೇಳೋದಿದ್ರೆ ನೋ ಡೌಟ್ ಅಂಥ ಆಟಗಾರ ಈಗ ಸದ್ಯ ಈಗ 2 ವರ್ಷ 3 ವರ್ಷ ಯಾರೂ ಸಿಗಲಿಕ್ಕಿಲ್ಲ ಇಂಡಿಯಾ ಟೀಮ್. ರೋಹಿತ್ ಶರ್ಮಾ ಕೊಹ್ಲಿ ಒಬ್ಬರಿಗೊಬ್ಬರು ಅನುಸರಿಸಿ ಆಡುವಂಥ ಆಟಗಾರರು, ಅದ್ರ ಬಗ್ಗೆ ಮಾತಿಲ್ಲ. ಓಕೆ ಸರ್, ಈಗ IPL ಅಂದರೆ ಈಗ RCB ಅಂದರೆ ಒಂದು ಬೇರೆ ಕ್ರೇಜ್ ಇರ್ತದೆ, ಹೌದಾ? ಪ್ರತಿ ಸಾರಿನೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಬಂದಿದ್ದಾರೆ. ಅಭಿಮಾನಿಗಳು ಕೂಡ ಅವ್ರು RCBನ ಬಿಟ್ಕೊಟ್ಟಿಲ್ಲ. ಯಾಕಂತಂದರೆ 16 ವರ್ಷಗಳಿಂದ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಸಲ ಕಪ್ ನಮ್ಮದೇ ಅಂತಂದರೆ. ಯಾಕಂದರೆ 16 ವರ್ಷಗಳಿಂದ ನಾವು ನೋಡ್ತಾನೆ ಬಂದಿದ್ದೀವಿ. ಟೀಮಲ್ಲಿ ಎಂಥ ಘಟಾನುಘಟಿಗಳು ಬ್ಯಾಟ್ಸ್ಮನ್ ಕೂಡ ಇದ್ದರು, AB de Villiers ಇದ್ದರು, ಕ್ರಿಸ್ ಗೇಲ್ ಇದ್ದರು. ಸೊ ಆ ಟೈಮಲ್ಲೇ ಕೂಡ ಕಪ್ ಗೆಲ್ಲಕ್ಕಾಗಲಿಲ್ಲ. ಸೊ ಸದ್ಯದಂತಹ ಪ್ಲೇಯರ್ಗಳನ್ನು ನೋಡ್ತಾ ನಿಮ್ಮ ಅನಿಸಿಕೆ ಏನು ಹೇಳ್ತಾರೆ? ಈ ಬಾರಿ ಕಪ್ ಗೆಲ್ಲುವುದು ಸಾಧ್ಯನಾ ಅಥವಾ? ನನ್ನ ಮಟ್ಟಿಗೆ ಸುಲಭದ ಮಾತಿಲ್ಲ. ಏನಂದರೆ 40% ಲಕ್ ಇದ್ದರೆ ಮಾತ್ರ RCB ಗೆಲ್ಲಬಹುದು. ಇನ್ನು ಮುಂದೆ ಎಲ್ಲ ಮ್ಯಾಚನ್ನು RCB ಗೆದ್ದು ಬರಬೇಕು. ಪ್ಲೇ ಆಫ್ ಅಂತ ಹೋಗೋದಂತೂ ಭಾಳ ಕಷ್ಟ ಉಂಟು. ಪ್ಲೇ ಆಫ್ ಹೋಗೋದು ಭಾಳ ಕಷ್ಟ ಉಂಟು. ಯಾಕೆಂದರೆ ಪ್ರತಿ ವರ್ಷ ಏನಿರ್ತಿತ್ತು ಅಂದರೆ ಈ 3-4 ಟೀಮ್ ಮಾತ್ರ, ಎಲ್ಲ ಟೀಮು ಸೋಲ್ತಾ 4 ಟೀಮು ಅಂದರೆ ಫೈಟ್ ಮಾಡುವಂಥ ಈ ಪರಿಸ್ಥಿತಿ ಈ ಸಲ ಆಗಿಲ್ಲ. ಈ ಸಲ ಪರಿಸ್ಥಿತಿ ಏನಿದೆ 4 ಅಲ್ಲ 5 6 ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಖಾಲಿ ಮುಂಬೈ, ಡೆಲ್ಲಿ, RCB ಬಿಟ್ಟು 7 ಟೀಮ್ ಉಂಟಲ್ಲ, 7 ಟೀಮ್ ಹೋರಾಟ ಮಾಡ್ತಾ ಇದೆ. ನೀವು ಪಾಯಿಂಟ್ ಟೇಬಲ್ ನೋಡಿ 7 ಟೀಮ್ ಹೋರಾಟ ಮಾಡ್ತಾ ಇದೆ. ಮತ್ತೇನಾಗಿದೆ, ಈ ಸಲ ಹಿಂದಿನ ಸಲ ಆಡದವರು ಈ ಟೀಮಿನಿಂದ ಆ ಕಡೆ ಟೀಮಲ್ಲಿ ಇದ್ದಾರೆ, ಆ ಟೀಮ್ನವ್ರು ಈ ಕಡೆ ಟೀಮ್ ಇದ್ದಾರೆ. ಮತ್ತು ಒಂದು ಟೀಮ್ನಲ್ಲಿ ಏನಾಗಿದೆ ಅಂದರೆ 2 ಟೀಮ್ನಲ್ಲಿ PBCSK ಮತ್ತು ಮತ್ತೊಂದು ಉಂಟಲ್ಲ, ಅದರ 2 ಟೀಮ್ನಲ್ಲಿ ಹೊಸ ಹುಡುಗರು, ನ್ಯೂ ಜನರೇಷನ್, ಅವರು ಏನು ಆಡ್ತಾ ಇದ್ದಾರೆ ಅಂದರೆ ನೋಡಿ, ಮೊನ್ನೆ 200 ಇವರ ಯಾರು ನಮ್ಮ ಧವನ್ ಹೈದರಾಬಾದ್ 200 ಚೇಸ್ ಮಾಡಿದ್ರ. 2 ಒಳ್ಳೆ ಹೊಸ ಹುಡುಗರು ಆಡಿ ಗೆಲ್ಲಿಸ್ತಾರಲ್ರಿ ಪಂದ್ಯ. ಹಾಗೆ ಅಂದರೆ ಯಾರ ಮೇಲೂ ನಾವು ತೆಗೆದು ಹಾಕುವಂಗಿಲ್ಲ, ನಮ್ಮದು 3 ಮಾತ್ರ ಬದಿಗೆ ಇಟ್ಬಿಡು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಒಬ್ಬರಲ್ಲ ಒಬ್ಬರು ಶೈನ್ ಆಗ್ತಾ ಇದ್ದಾರೆ. ನಮ್ಮದ್ರಲ್ಲಿ ಒಂದೇ ಮ್ಯಾಚ್ ನಾವು RCBಯಲ್ಲಿ ದಿನೇಶ್ ಕಾರ್ತಿಕ್ ಆ ದಿವಸ ಅಂಥ ಶಾರ್ಟು ಕೆಲವೊಂದು ಶಾರ್ಟ್ ಅದೆಲ್ಲ ಹೊಡೆದು 6 ಹೊಡಿದೇ ಇದ್ದರೆ, ಗ್ರೌಂಡ್ ಸಣ್ಣದಿದ್ದರಿಂದ ನಾವು ಗೆದ್ದಿದ್ದೇವೆ ಬಿಟ್ಟರೆ ನನಗೆ ಬಹಳಷ್ಟು ಇದುಂಟು, ಅನುಮಾನ ಉಂಟು ಈ ಸಲ. ಯಾಕಂದರೆ ಅವರು ಬಾಕಿ 4 ಟೀಮ್ ಏನು ಉಂಟಲ್ಲ, ಈ ಗೆದ್ದಿದ್ದು 3-3 2-2 ಗೆದ್ಕೊಂಡು ಬಂದಿದ್ದಾರಲ್ಲ, ಅವರು ಬಿಡುವಂಥ ಇದಲ್ಲ ಅಷ್ಟು ಒಳ್ಳೆ. ಮತ್ತಂತೂ ಅದರಲ್ಲೂ ಈಗ ಈ ನಮ್ಮ 10 ಟೀಮ್ನಲ್ಲಿ ವೆರಿ ಬೆಸ್ಟ್ ಟೀಮ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿರುವಂಥ ಟೀಮು ನಿನ್ನೆ ಸೋತಿರ್ಬೋದು. ಯಾವುದು? ಚೆನ್ನೈ. ಫಸ್ಟು ಚೆನ್ನೈ, ಸೆಕೆಂಡು ಕಲ್ಕತ್ತಾ. ಈ 2 ಟೀಮ್ ಉಂಟಲ್ಲ, ಸೂಪರ್. ಮತ್ತು ನಾಯಕತ್ವದಲ್ಲಿ ನನಗೆ ಇದು ರಾಜಸ್ಥಾನ್. ನಾಯಕತ್ವದ ಬಗ್ಗೆ ಹೇಳಬೇಕಂದ್ರೆ ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ಫಸ್ಟ್ ನಂಬರ್ ಸ್ಯಾಮ್ಸನ್ ಸೂಪರ್ ಇದು ಮಾಡ್ತಾ ಇದ್ದಾರೆ. ಈಗ
ರಾಜಸ್ಥಾನದಲ್ಲೂ ಕೂಡ ಈಗ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ಯಾಕಂದರೆ ಜೋಶ್ ಬಟ್ಲರ್ ಇರ್ಬೋದು, ಸಂಜು ಸ್ಯಾಮ್ಸನ್ನು, ಹೆಂಗಿದ್ದಾನೆ SSV ಜೈಸ್ವಾಲು. ಸೊ ಅವರು ಇವತ್ತೇನಾದರೂ ಕಟ್ಟಿ ಹಾಕ್ಲಿಕ್ಕೆ RCB ಅವ್ರು ಏನಾದರೂ ಯಾರ್ಯಾರು ಕಟ್ಟಿ ಹಾಕ್ಬೋದು? ಸಿರಾಜ್ ಅವರು ಏನಾದರೂ ದುಬಾರಿ ಆಗ್ತಾರಾ ಈ ಸರಿ ಆದರೂ? ಹಾಗಲ್ಲ, ಸಿರಾಜ್ ಫಸ್ಟ್ ಓವರ್ನಲ್ಲಿ ವಿಕೆಟ್ ತಗೊಂಡ್ರೆ 150ರಿಂದ 160ರೊಳಗೆ ನಾವು ರಾಜಸ್ಥಾನವನ್ನು ಇದು ಮಾಡ್ಬೋದು, ಕಟ್ಟಿ ಹಾಕ್ಬೋದು. 101% ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸಿರಾಜ್ ಅವರು ಪ್ರಥಮ ಓವರ್ನಲ್ಲಿ ವಿಕೆಟ್ ತಗೊಂಡ್ರು ಹೇಳಾದರೆ ನಾವು 150ರಿಂದ 160ರೊಳಗೆ ರಾಜಸ್ಥಾನನ್ನ ಕಂಟ್ರೋಲ್ ಮಾಡಲೇಬಹುದು. ಯಾಕೆ ಕ್ರಿಕೆಟ್ನಲ್ಲಿ ಯಾವುದು ಹೇಳುವುದು ಅಸಾಧ್ಯ. ಯಾಕೆಂದರೆ ಈ ನಿನ್ನೆ ಚೆನ್ನೈ ನೋಡಿ, ಒಂದು ರೀತಿಯಲ್ಲಿ ವಿಚಾರ ಮಾಡಿದರೆ ಅವರು 170ರಿಂದ 180 ಹೊಡೆಯಲೇಬೇಕಿತ್ತು. ಹೌದಾ? ಮತ್ತೊಂದು ನನಗೆ ಏನು ಅಂದರೆ ಒಂಥರ ಮನಸ್ಸಿಗೆ ಹೀಗೆ ಅನಿಸ್ತು, ಅವ್ರು ನೋಡಿ ಧೋನಿಯನ್ನು ಕಳಿಸ್ಲೇ ಇಲ್ಲ. ಹಿಂದಿನ ಮ್ಯಾಚ್ ನಾವು ನೋಡಿದ್ದೇವೆ, ಧೋನಿ ಲಾಸ್ಟ್ ಮೂಮೆಂಟು ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆದು ಇದು ಮಾಡಿದ್ನಲ್ಲ, ಅದೇ ರೀತಿ ನಿನ್ನೆ ಅವರು ಜಡೇಜಾನ ಕಳಿಸಿದ್ರು. ಯಾಕೆ ಧೋನಿಯನ್ನು ಕಳಿಸಲಿಲ್ಲ ಅರ್ಥ ಆಗಲಿಲ್ಲ. ಆದ್ರೂ ಅಂತ ಟೀಮು ಕೂಡ ಸೋತೋಯ್ತು ನಿನ್ನೆ. ಯಾವುದು ಧೋನಿ ಅವರ ಟೀಮು ಕೂಡ ಸೋತಿದೆ. ಹಾಗಾಗಿ ಕ್ರಿಕೆಟ್ನಲ್ಲಿ ಏನು ಹೇಳುವುದು ಸಾಧ್ಯ. ನಾವು ಗೆಲ್ಬಹುದು, ಗೆಲ್ಲಿಕ್ಕೆ ಆಗುದಿಲ್ಲ ಹೇಳಿಲ್ಲ. ಅದು ನನಗೆ ಇವತ್ತಿನ ಪಂದ್ಯದ ಪ್ರಕಾರ ನನಗೆ ಒಂದು ಅನಿಸಿಕೆ, ಇವತ್ತಾಗುವಂಥ ಮ್ಯಾಚ್ ಇದೆಯಲ್ಲ, ನಾವು ಚೇಸಿಂಗ್ ಮಾಡಿದ್ರೆ ಇವತ್ತು ಗೆಲ್ಬಹುದು ಹೇಳುವಂಥ ವಿಷಯ. ಯಾಕಂದ್ರೆ ಈಗ ಜೋಸ್ ಬಟ್ಲರ್ ಇದ್ದಾರೆ, ಯಾಕಂದ್ರೆ ಒಂದೇ ಸೀಸನ್ 4 ಸೆಂಚುರಿ ಹೊಡೆದವರು ಇದ್ದಾರೆ. ವಿರಾಟ್ ಕೊಹ್ಲಿ ದಾಖಲೆಗಳು ಸಮ ಇದ್ದಾರೆ, ಯಾಕಂದ್ರೆ ಸೆಂಚುರಿ ಒಳಗೆ ವಿರಾಟ್ ಕೊಹ್ಲಿ. ಆದ್ರೆ ಬಟ್ಲರ್ ಅವರ ಬ್ಯಾಟಿಂಗ್ ನಡೀತಾ ಇಲ್ಲ ಸರ್, ನಡೀತಾ ಇಲ್ಲ. ಬಟ್ ಈ ಸರಿ ಏನಾದ್ರು RCB ವಿರುದ್ಧ, ಯಾಕಂದ್ರೆ ಕಳೆದ ಮ್ಯಾಚ್ಗಳು ನೋಡ್ತಾ ಇದ್ದೀವಿ ನಾವು, RCB ಚೆನ್ನಾಗಿ ಆಡಿದ್ದಾರೆ. ಸೊ ಈ ಸರಿ ಏನಾದ್ರು ಚೆನ್ನಾಗಿ ಆಡ್ಬೋದಾ ಹಂಗಾದ್ರೆ ಜೋಸ್ ಬಟ್ಲರ್? ನನಗೆ ಇವತ್ತು ಬಟ್ಲರ್ ಆಡ್ಬೋದು ಅನಿಸ್ತು. ಮೇ ಬಿ ಬಟ್ಲರ್ ಆಡ್ಬೋದು, ಆದ್ರೆ ಸ್ಯಾಮ್ಸನ್ ಆಡೋದು ಡೌಟ್ ಉಂಟು ಇವತ್ತು. ಸ್ಯಾಮ್ಸನ್ ಆಟ ನಮ್ಮ RCB ಎದುರಿಗೆ ಬಹಳಷ್ಟು ಕಡಿಮೆ. ಜೈಸ್ವಾಲ್ ಇದಾರಲ್ಲ, ಜೈಸ್ವಾಲ್ ಅವ್ರ ಬಗ್ಗೆ ಒಂದು ಮಾತು ಹೇಳ್ತೇನೆ ನಿಮಗೆ. ಜೈಸ್ವಾಲ್ ಅವರ ಯಂಗ್ಸ್ಟರ್, ಒಳ್ಳೆ ಆಟಗಾರ, ಲೆಫ್ಟಿ. ಆದ್ರೆ ಸ್ವಲ್ಪ ಅವ್ರು ಏನು ಮಾಡ್ತಾರೆ ಅಂದರೆ, ಅದೇನು ಹೇಳ್ತಾರೆ, ಗಡ್ಬಡಿ. ಅಂದರೆ ಈ 6 ಬಂದ ಕೂಡಲೇ ಇನ್ನೊಂದು 6 ಹೊಡೆಯುವಂಥ ವಿಚಾರದವರು. ಅದು ಸ್ವಲ್ಪ ಈ 2020 ಒಳಗೆ ಸ್ವಲ್ಪ ಕಷ್ಟ. ಅರ್ಥ ಆಯ್ತು ನಿಮಗೆ? ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು ಈ ನೆಕ್ಸ್ಟ್ ಓವರು. ಅವನು ಒಂದೇ ಸಲ ಒಂದು 2-3 ಓವರ್ ಒಳಗೆ ನೋಡಿ ಅವರು ಫಟಾಫಟ್ ಒಂದು 40-50 ರನ್ ತೆಗೆದು ಬಿಡ್ತಾರೆ ಓಪನಿಂಗ್ಗೆ. ಕಡೆಗೆ ಮತ್ತೆ ಅದೇ ಜೋಶ್ನಲ್ಲಿ ಹೊಡಿಲಿಕ್ಕೆ ಹೋಗ್ತಾರೆ. ಇಲ್ಲಿ ನಮಗೆ ಓವರ್ ಕರೆಕ್ಟ್ ಆಗಿದೆ, ಅಷ್ಟು ಅಡ್ಜಸ್ಟ್ಮೆಂಟ್ ಆಗಿದೆ ಅಂತೇಳಿ ತಿಳ್ಕೊಳ್ಳೋದಿಲ್ಲ. ಆದರೂ ಅವ್ರಲ್ಲಿ ಒಂದು ಮೆಚ್ಕೊಳ್ಳೋದು, ರಾಜಸ್ಥಾನ್ ರಾಯಲ್ಸ್ನಲ್ಲಿ ಓಪನಿಂಗ್ ಫೇಲ್ ಆದರೆ ಮಿಡ್ಲ್ ಆರ್ಡರ್ ಆಡ ಹೋಗ್ತಾರೆ. ರಿಯಾನ್ ಪರಾಗ್ ಈ ಸಲ ಅವ್ರ ಆಟ ನೋಡಿದ್ರೆ ಕೊಹ್ಲಿ ಅವರ ದೇಶ ಇಲ್ಲಿ ನೋಡಿ ಬಹಳಷ್ಟು ಚೇಂಜ್ ಆಗಿ ಬಂದ ಆಟಗಾರ. ಈ ಸಲ ಅವ್ರ ಆಟನೇ ಚೇಂಜ್ ಆಗಿದೆ. ಹೋದ ವರ್ಷದ ಪರಾಗ್ ಈ ವರ್ಷದ ಪರಾಗ್ನಲ್ಲಿ ಭಾಳ ಡಿಫರೆನ್ಸ್. ಯಾಕಂದ್ರೆ ಒಂದು ಕಾಲದಲ್ಲಿ ಏನಾಗಿತ್ತು, ರಿಯಾನ್ ಪರಾಗು RCB ಅಭಿಮಾನಿಯಾಗಿ ಒಂದು ಬಾವುಟ ಆಡ್ಕೊಂಡು ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ಅಭಿಮಾನಿಯಾಗಿದ್ದ. ಇವತ್ತು ನೋಡಿದ್ರೆ ಪರ್ಪಲ್ ಕ್ಯಾಪ್, ಇದು ಆರೆಂಜ್ ಕ್ಯಾಪ್ ಫಸ್ಟ್ ಅವರೇ ಇದ್ದಾರೆ, ಸೆಕೆಂಡ್ ಕೊಹ್ಲಿ ಇದ್ದಾರೆ. ಆದ್ರೆ ಈ ಸಲದ ಆಟ ನೋಡಿದೆ ನಾನು, ಅವ್ರದ್ದು ಸೂಪರ್ ಆಟಗಾರ. ಅಂದ್ರೆ ಪೂರಾ ವಿರಾಟ್ ಕೊಹ್ಲಿ ಟೈಪೇ ಶಾಟ್ ಹೊಡಿತಾರೆ. ಅಂದ್ರೆ ಹೊಡೆಯುದು ಫ್ರಂಟ್ ಫುಟ್ ಬಂದು ಆಫ್ ಡ್ರೈವ್, ಆನ್ ಡ್ರೈವ್ ಮಾಡ್ತಾರಲ್ಲ. ಮತ್ತೆ ಈ ಸಿಕ್ಸರ್ ಎಲ್ಲ ಈಸಿ ಹೊಡಿತಾ ಇದ್ದಾರೆ, ಈಸಿ. ಮೊನ್ನೆ ನಮ್ಮ ಇವರು ಪಂತ್ ಅವ್ರು ಹೊಡೆದಿದ್ರು ನೋಡಿ, ಕಣ್ಣು ಮುಚ್ಚಿ ಹೊಡೆದಿದ್ರು. ಅದು ಮಾತ್ರ ಸೂಪರ್ ಶಾಟ್ ಹೊಡಿತಿದ್ದಾರೆ. ಹಾಗೆ ಅಂದ್ರೆ ಆಟದಲ್ಲಿ ಕ್ರಿಕೆಟ್ನಲ್ಲಿ ಹಾಗೆ. ಆದರೆ ಪಂತ್ ಅವರು ನನಗೆ ಈಗ ಇಂಡಿಯಾ ಟೀಮಿಗೆ ಮತ್ತೆ ವಾಪಸ್ ಕಮ್ ಬ್ಯಾಕ್ 2020 ಒಳಗೆ ಪಂತ್ ಸಿಲೆಕ್ಷನ್ ಆಗ್ತಾರಂತ ಇದುಂಟು. ಅದೀಗ RCB ಅವರದೇ ನೀವು ಹೇಳಿದ ಪ್ರಕಾರ ಇವತ್ತು 150ರಿಂದ 160 ರನ್ ಒಳಗೆ ಫಸ್ಟ್ ಬ್ಯಾಟಿಂಗ್ ಅವರು ಆದರೆ, ಯಾರು ರಾಜಸ್ಥಾನ ಆದರೆ ನಾವು ಗೆಲ್ಲುವುದು ಶತಸಿದ್ಧ 101% ನಾವು ಇವತ್ತು ಗೆಲ್ತೇವೆ. ಇವತ್ತು ಮ್ಯಾಕ್ಸ್ವೆಲ್ ಅವರ ಬ್ಯಾಟ್ ಸಿಡಿಲೇಬೇಕು. ಆಡಲೇಬೇಕು. ಇನ್ನೇ ಅವರಿಗೆ ಮ್ಯಾಕ್ಸ್ವೆಲ್ ಅವರಿಗೆ ಈ ಮ್ಯಾಚ್ನಲ್ಲಿ ಆಡಲಿಲ್ಲ ಹೇಳಾದರೆ ಇನ್ನು ಮುಂದೆ ಅವಕಾಶ ಕೊಡ್ತಾ ಇದ್ದರೆ ಏನು ಅರ್ಥ ಇಲ್ಲ. ಹೊರಗಡೆ ಇದ್ದಾರೆ ಬೇರೆ ಆಟಗಾರರು ಇದ್ದಾರಲ್ಲ, ಒಂದು ಚಾನ್ಸ್ ಕೊಡ್ಬೋದು. ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು RCB ಬಗ್ಗೆ, ನಾಳೆ ಆಡ್ತಾ ಇರುವಂತಹ ಮ್ಯಾಚ್ಗಳ ಬಗ್ಗೆ, ಸದ್ಯ ಆಡಿರುವಂತಹ ಟೋಟಲ್ ಈ ಸೀಸನ್ ಬಗ್ಗೆ, ಆಡ್ತಾ ಇರುವಂಥ ಸದ್ಯದ ಮ್ಯಾಚ್ ಬಗ್ಗೆ ನಮಗೆ ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗಾಗಿರ್ಬೋದು ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.